ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ವ್ಲಾಗ್ಸ್. ನಾನಿವತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಮೈಸೂರು ಅರಮನೆಯದು ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಮೈಸೂರು ಅರಮನೆ ವಿಡಿಯೋ ಎಲ್ಲ ನೋಡ್ಕೊಂಬರೋಣ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ನು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗಿನ ಎದ್ದೆ ನೀವು ಇದು ಖಾಲಿ ಹೊಟ್ಟೆ ಕುಡಿಯೋದ್ರಿಂದ BP ಶುಗರು ಎಲ್ಲ ಕಡಿಮೆ ಆಗುತ್ತೆ. ನಾನು ಒಂದು 5 ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೆ. ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೊಳ್ತೀನಿ. ಈಗ ಎಲ್ಲ ಒಂದು ಸ್ಟ್ರೈನರ್ ತೊಗೊಂಡು ನಾನು ಸೋಸ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೆಳಗ್ಗೆನೇ ಹಾಳೊಟ್ಟೆ ಕುಡಿದ್ರೆ BP ಶುಗರ್ ಎಲ್ಲ ಕಡಿಮೆ ಆಗುತ್ತೆ. ನೆಲ್ಲಿಕಾಯಿ ಜ್ಯೂಸು, ನೆಲ್ಲಿಕಾಯಿ ತಿನ್ನೋದ್ರಿಂದ ಯಾವುದೇ ಒಂದು ಕಾಯಿಲೆ ಇದ್ದರೂ ಎಲ್ಲ ನಿವಾರಣೆ ಆಗುತ್ತೆ. ಅಷ್ಟು ಒಳ್ಳೆಯದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಮೈಸೂರು ಅರಮನೆದು ವಿಡಿಯೋ ಹಾಕ್ತಾಯಿದ್ದೀನಿ, ಎಲ್ಲ ನೋಡಿ. ಇದು ಫಸ್ಟ್ ಟೈಮ್ ಕೊರೋನಾ ಬಂತಲ್ಲ, ಆಗ ನಾನು ವಿಡಿಯೋ ಮಾಡಿರೋದು. ಆ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ. ಮತ್ತು ಇದೇ ನಾವೆಲ್ಲರೂ ಹೋಗಿದ್ವಿ ಮೈಸೂರಿಗೆ. ಆಗೆಲ್ಲ ಫಸ್ಟ್ ಟೈಮು ಕೊರೋನಾ ಬಂದಿತ್ತು. ಆ ಟೈಮಲ್ಲಿ ನಾವು ಹೋಗಿದ್ವಿ. ಇಲ್ಲಿ ಒಳಗಡೆಲ್ಲ ನೋಡ್ಕೊಂಬಂದ್ವಿ. ನೋಡಿ ಎಷ್ಟು ರಶ್ ಇತ್ತು ಅಂದರೆ ತುಂಬಾ ರಶ್ ಇತ್ತು. ಕೊರೋನಾ ಇದ್ರೂ ಅಲ್ಲಿ ಮೈಸೂರು ಅರಮನೆ ಎಲ್ಲ ರಶ್ಶೇ ಇದ್ದರು. ಎಲ್ಲ ಒಳಗಡೆ ಟಿಕೆಟ್ ತೊಗೊಂಡು ಬರ್ತಾಯಿದ್ದೀವಿ. ಒಬ್ಬರಿಗೆ ಟಿಕೆಟ್ ಬಂದು ಒಳಗಡೆ ಹೋಗೋಕ್ಕೆ 150 ರೂಪಾಯಿ ಒಬ್ಬರಿಗೆ ಟಿಕೆಟು. ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ, 150 ರೂಪಾಯಿ ಒಬ್ಬರಿಗೆ ಟಿಕೆಟು. ನನ್ನ ಮಗ, ನನ್ನ ಮಗಳು ಅಂದರೆ ನಮ್ಮ ಸಿಸ್ಟರ್ ಮಗಳು ಎಲ್ಲ ಬರ್ತಾಯಿದ್ದಾರೆ ನೋಡ್ರಿ. ಹಾಯ್ ಅಂತ ಇದ್ದಾಳೆ ನಮ್ಮ ಮಗಳು. ಇವಳು ನಮ್ಮ ಸಿಸ್ಟರು ಚಿಕ್ಕವಳು. ಮತ್ತು ನಮ್ಮ ದೊಡ್ಡಣ್ಣನೂ ನಿಂತಿದ್ದಾರೆ. ಎಲ್ಲ ಈಗ ಒಳಗಡೆ ಟಿಕೆಟ್ ತೊಗೊಂಡು ಬರ್ತಾಯಿದ್ದೀವಿ. ನೋಡಿ ಎಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಸ್ವಲ್ಪ ಚಿಕ್ಕ ವಿಡಿಯೋನೇ ಮಾಡಿರೋದು, ಜಾಸ್ತಿ ಏನು ಲಾಂಗ್ ವಿಡಿಯೋ ಮಾಡಿಲ್ಲ. ಒಳಗಡೆ ಎಲ್ಲ ಚೆನ್ನಾಗಿದೆ. ಮೈಸೂರು ರಾಜರ ಅರಮನೆ ತುಂಬಾ ಚೆನ್ನಾಗಿದೆ. ಇನ್ನು ನೋಡ್ಕೊಂಬರೋಣ ಬನ್ನಿ ಒಳಗಡೆಲ್ಲ. ಮತ್ತು ರಾಜರು ಮಹಾರಾಜರೆಲ್ಲ ಉಪಯೋಗಿಸ್ತಾ ಇದ್ದಿದ್ದು ಸಿಂಹಾಸನ ಎಲ್ಲ ಇದೆ. ಅವ್ರ ತಲೆ ಬಚ್ಕೊತಾ ಇದ್ರು, ರಾಣಿ ತಲೆ ಬಚ್ಕೊತಾ ಇದ್ದಿತ್ತು ಕನ್ನಡಿ. ಎಲ್ಲ ಫೋಟೋ ತೆಗೆಸ್ಕೊಳ್ಳೋರು ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ, ನೋಡ್ಕೊಂಬರೋರೆಲ್ಲ ನೋಡ್ಕೊಂಬರ್ತಾಯಿದ್ದಾರೆ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮೈಸೂರು ಅರಮನೆ ನೋಡಿ, ಇದು ಬೆಳ್ಳಿದು ಫುಲ್ಲು. ರಾಜರು ಕೂತ್ಕೊತಾ ಇದ್ದಿತ್ತು ಸಿಂಹಾಸನ ಎಲ್ಲ ಬೆಳ್ಳಿದ್ರಲ್ಲೇ ಇದೆ ನೋಡಿ. ಎಲ್ಲ ಸಿಂಹಾಸನಗಳು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಒಳಗಡೆ ನೋಡಿ, ಮಹಾರಾಣಿಯವರು ಉಪಯೋಗಿಸ್ತಾ ಇದ್ದಿದ್ದು ಕನ್ನಡಿ ಇದು. ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಹಾಸನ ನೋಡಿ, ಬೆಳ್ಳಿದು ಸಿಂಹಾಸನ. ಮತ್ತು ಆನೆ ದಂತದಿಂದ ಮಾಡಿರೋದು ಕನ್ನಡಿ ಅದೂ ಇದೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ದೊಡ್ಡಣ್ಣ ಬರ್ತಾ ಇದ್ದಾರೆ. ಮತ್ತು ನಮ್ಮ ಯಜಮಾನರು ಎಲ್ಲ ಫೋಟೋ ತಗೊಳ್ತಾ ಇದ್ದಾರೆ. ನಮ್ಮ ತಂಗಿನೂ ಅಷ್ಟೇ ಎಲ್ಲ ಫೋಟೋ ತಗೊಳ್ತಾ ಇದ್ದಾರೆ. ನಾವು TT ಮಾಡ್ಕೊಂಡು ಹೋಗಿದ್ವಿ. TT ಮಾಡ್ಕೊಂಡು ಒಂದು 12 ಜನ ಹೋಗಿದ್ವಿ TTಯಲ್ಲಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಲಾಸ್ಟಲ್ಲಿ ಇನ್ನೊಂದು ಫ್ರೆಂಡ್ಸ್, ಮಹಾರಾಜಂದು ಅಂಬಾರಿ ಇದೆಯಲ್ವ, ವರ್ಷನೂ ದಸರಾ ಹಬ್ಬದ ಟೈಮಲ್ಲಿ ಅಂಬಾರಿ ಮೇಲೆ ಮಹಾರಾಜನ ಕುಂಡಿಸ್ಕೊಂಡು ಮೆರವಣಿಗೆ ಹೋಗ್ತಾರಲ್ಲ, ಅದು ಇದೆ ನೋಡಿ. ಅದ್ರ ಮೇಲೆ ಈಗಲೂ ಅಷ್ಟೇ ಸಾಸಿವೆ ಕಾಳು ಹಾಕಿದ್ರೆ ಪಟ ಪಟ ಅಂತ ಸಿಡಿಯುತ್ತಂತೆ. ಅಷ್ಟು ಪವರ್ ಇದೆ ಅದಕ್ಕೆ ಅಂಬಾರಿಗೆ. ಚಿನ್ನದ ಅಂಬಾರಿ. ಬನ್ನಿ ನೋಡ್ಕೊಂಬರೋಣ ಅಂಬಾರಿನ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.